ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಆಗಿ ಹಾಗೂ ಡಿಫ್ರೆಂಟ್ ಆದಂತಹ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಏನಪ್ಪ ಅಂತ ಅಂದರೆ, ಮಕ್ಕಳು ಹುಟ್ಟುತ್ತಾ ತುಂಬ ಕಲರ್ ಇರ್ತಾರೆ, ಆಮೇಲೆ ಬೆಳೀತಾ ಬೆಳೀತಾ ಕಲರ್ ತುಂಬ ಡಿಮ್ ಆಗ್ತಾ ಬರುತ್ತೆ ಅಲ್ವಾ. ಅದಕ್ಕೆ ಏನು ಕಾರಣ ಇರ್ಬೋದು, ಹಾಗೆ ಅದನ್ನು ಹೇಗೆ ನಾವು ಮತ್ತೆ ಒರಿಜಿನಲ್ ಕಲರ್ ಮಕ್ಕಳಿಗೆ ಹೇಗೆ ಕೊಡ್ಬೋದು ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಹಿಂದಿನ ಕಾಲದಲ್ಲಿ ಹೇಳೋರು ಮಕ್ಕಳು ಕಿವಿ ಯಾವ ಬಣ್ಣ ಇರುತ್ತೆ ಅದೇ ಬಣ್ಣ ಆಮೇಲೂ ಕೂಡ ಇರುತ್ತೆ ಅಂತ. ಸೊ ಎಸ್, ಹೌದು. ನನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನನ್ನ ಮಗಳ ಒಂದು ಲೈವ್, ಇವಾಗ ಅವಳಿಗೆ 2.5 ವರ್ಷ, ಅವಳು ಹುಟ್ಟಿದಾಗ ಸ್ವಲ್ಪ ಕಲರ್ ಇದ್ಲು, ಆಮೇಲೆ ಮತ್ತೆ ಡಿಮ್ ಆದ್ಲು, ಮತ್ತೆ ಕಲರ್ ಬಂದ್ಲು, ಮತ್ತೆ ಡಿಮ್ ಆದ್ಲು. ಸೊ ಈ ರೀತಿಯಾಗಿ ಇದ್ದಾಗ ನಾನು ಏನೇನೆಲ್ಲ ಟಿಪ್ನ ಫಾಲೋ ಮಾಡಿದೆ ಅನ್ನೋದನ್ನ ಫಸ್ಟ್ ಹೇಳ್ತೀನಿ. ನನ್ನ ಮಗಳಿಗೆ ಅಂತಲೇ ಅಲ್ಲ, ಯಾರೇ ಆದರೂ ಅಷ್ಟೇ, ಹುಟ್ಟಿದ ಮಕ್ಕಳು ಬಂದ ತಕ್ಷಣವೇ ನಾನ್ ವೆಜ್ ಆದರೆ ಏನು ಮೊಟ್ಟೆಯ ಹೊರಭಾಗದಲ್ಲಿ ಇರುತ್ತಲ್ಲ ವೈಟ್, ಅದನ್ನು ಮಕ್ಕಳಿಗೆ ಹಚ್ಚೋದ್ರಿಂದ ಉರುಪು ಬರ್ತಾರೆ ಅಂತ ಅಂತಾರೆ. ಸೊ ನನ್ನ 2 ಮಕ್ಕಳಿಗೂ ಕೂಡ ಅದನ್ನ ಹಾಕಿದ್ದೀನಿ ನಾನು. ಸೊ ಅದಾದ ನಂತರ 15 ದಿನ ಆದಮೇಲೆ, ಹುಟ್ಟಿದ 15 ದಿನ ಆದಮೇಲೆ ಎಣ್ಣೆ ಸ್ನಾನ ಅಂದರೆ ಎಣ್ಣೆ ನೀರು ಬೀಳಬೇಕು. ಫಸ್ಟೇ ಸ್ಟಾರ್ಟಿಂಗಿಂದನೇ ಕೊಬ್ಬರಿ ಎಣ್ಣೆನ ಸ್ವಲ್ಪ ಸ್ವಲ್ಪ ಮಸಾಜ್ ಮಾಡ್ತಾ ಬನ್ನಿ. ಅಂದರೆ 5ನೇ ದಿವಸದಿಂದ ನಾವು ಎಣ್ಣೆ ನೀರನ್ನು ಹಾಕೋಕ್ಕೆ ಶುರು ಮಾಡ್ತೀವಿ. ಆದರೆ ಹರಳೆಣ್ಣೆ ಆಗಲಿ ಬೇರೆ ಎಣ್ಣೆ ಆಗಲಿ ನಾವು ಮಿಕ್ಸ್ ಮಾಡಲ್ಲ. ನಾನು ಏನು ಮಾಡಿದೆ ಅಂದರೆ 5ನೇ ದಿನದಿಂದ 15ನೇ ದಿನದವರೆಗೂ ಬರೀ ಕೊಬ್ಬರಿ ಎಣ್ಣೆ ಮಾತ್ರ ಹಾಕಿ ಸ್ನಾನ ಮಾಡಿಸ್ದೆ. ಆ ನಂತರದ ದಿನಗಳಲ್ಲಿ ಅಂದರೆ 15 ದಿನ ಆದ ನಂತರ ನಾನೇನು ಮಾಡಿದೆ, ಮಗಳಿಗೆ ಆಲಿವ್ ಆಯಿಲು ಮತ್ತು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿದೆ. ಸ್ವಲ್ಪ ಕಲರ್ ಬಂದ್ಲು, ಓಕೆನಾ, ಬಂದಿಲ್ಲ ಅಂತ ಅಲ್ಲ. ಆಮೇಲೆ ಮಕ್ಳಿಗೆ ಏನಂದರೆ, ಒಂದು ನೀರನ್ನ ಕಂಟಿನ್ಯೂಸ್ ಆಗಿ ನಾವು ಹಾಕ್ತಾ ಇರ್ತೀವಿ 3 ತಿಂಗಳವರೆಗೂ ಅಂತ ಅಂದರೆ, ಸಡನ್ ಚೇಂಜ್ ಬೇರೆ ನೀರನ್ನ ಹಾಕ್ತು ಅಂದ್ರೂ ಕೂಡ ಮಕ್ಕಳು ಕಲರ್ ಬರ್ತಾರೆ. ಹಾಗೆ ನೀರು ಹಾಕುವ ಕೈಗಳ ಮೇಲೂ ಡಿಪೆಂಡ್ ಆಗುತ್ತೆ, ಓಕೆನಾ. ಕೆಲವ್ರು ನೋಡಿ ಬೇಕಾದರೆ ನನ್ನ ಮಗಳೇ, ನಾನು ಫಾರ್ ಎಕ್ಸಾಂಪಲ್ ನನ್ನ ಮಗಳನ್ನೇ ನಾನು ಹೇಳ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ನಾನು ಬೆಂಗಳೂರಿನಲ್ಲಿ ಮಗು ಆಗಿತ್ತು. ಸೊ ಅದಾದ ನಂತರ ನಾನು ನಮ್ಮ ಅಮ್ಮನ ಮನೆಗೆ ಹೋದೆ. ಮತ್ತು ಅಲ್ಲೂ ಹೋದಾಗಲೂ ಅಷ್ಟೇ ಕಲರ್ ಚೇಂಜ್ ಆದ್ಲು ಅಂತ ಹೇಳ್ತಿಲ್ಲ, ಕೈ ನೀರು ಚೇಂಜ್ ಆಯಿತು. ಸೊ ಹಾಗಾಗಿ ಅಲ್ಲಿಂದ ಮತ್ತೆ ಬಂದು ಇಲ್ಲಿ ನಾನು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇಮಿಡಿಯೇಟ್ ಕಲರ್ ಬರೋಕ್ಕೆ ಸ್ಟಾರ್ಟ್ ಆದ್ಲು. ಸೊ ಸೇಮ್ ಆಯಿಲ್, ಆಲಿವ್ ಆಯಿಲು, ಕೊಕೊನಟ್ ಆಯಿಲು, ಇಲ್ಲ ವಾರಕ್ಕೆ 2 ದಿನ ಹರಳೆಣ್ಣೆ ಹಾಕ್ತಾಯಿದ್ದೆ ನಾನು. ಅದು ನತ್ತಿಗೆ ಒಂದಕ್ಕೆ ಮಾತ್ರ ಹರಳೆಣ್ಣೆ ಹಾಕ್ತಿದ್ದೆ ಅಷ್ಟೇ. ಸೊ ಅದಾದಮೇಲೆ ಇನ್ನೆಲ್ಲಿಗೂ ಹರಳೆಣ್ಣೆ ಹಾಕ್ತಿರ್ಲಿಲ್ಲ. ಬಾಡಿಗೆ ವಾರಕ್ಕೆ 1 ಸಲ ಮಾತ್ರ ಆಲಿವ್ ಆಯಿಲು, ಕೊಕೊನಟ್ ಆಯಿಲು, ಹರಳೆಣ್ಣೆ 3 ಮಿಕ್ಸ್ ಮಾಡಿ ವಾರಕ್ಕೆ 1 ಸಲ ಹಾಕ್ತಿದ್ದೆ. ಸೊ ಇದಿಷ್ಟು ನನ್ನ ಮಗಳು ಕಲರ್ ಬರಲಿಕ್ಕೆ ಕಾರಣ. ಆಮೇಲೆ ನಾವು ಇನ್ನೊಂದು ಏನು ಮಾಡ್ತೀವಿ ಅಂದರೆ, ಮಕ್ಕಳು ಕಲ್ಲರು ಬರಲಿಲ್ಲ ಅಂತ ಅಂದರೆ ಸೋಪ್ನ ಚೇಂಜ್ ಮಾಡ್ತೀವಿ. ಸೋಪ್ ಚೇಂಜ್ ಮಾಡೋಕ್ಕೆ ಹೋಗಬೇಡಿ, ಕಡಲೆ ಹಿಟ್ಟಲ್ಲೇ ಸ್ನಾನ ಮಾಡಿಸಿ ಮಕ್ಕಳಿಗೆ. ಕಡಲೆ ಹಿಟ್ಟಲ್ಲಿ ಸ್ನಾನ ಮಾಡಿಸಿದ್ರೆ ಒಂಥರ ಸಾಫ್ಟಾಗಿ ಬರ್ತಾರೆ. ಹಾಗೆ ಮಕ್ಕಳು ಕೂಡ ಅಷ್ಟೇ ತುಂಬ ಕಲರ್ ಬರೋಕ್ಕೂ ಅದು ಕಾರಣ ಆಗುತ್ತೆ. ಸೊ ನನ್ನ 2 ಮಕ್ಕಳಿಗೂ 1.5 ವರ್ಷದವರೆಗೂ ನಾನು ಕಡಲೆ ಹಿಟ್ಟನ್ನೇ ಹಾಕಿ ಸ್ನಾನ ಮಾಡಿಸ್ತಾ ಇದ್ದಿದ್ದು. ಅದ್ರ ಮೇಲೆ ನಾನು ಜಾನ್ಸನ್ಸ್ ಬೇಬಿ ಸೋಪನ್ನೇ 2 ಮಕ್ಕಳಿಗೂ ನಾನು ಯೂಸ್ ಮಾಡ್ತಾ ಇದ್ದಿದ್ದು. ಇವಾಗೆಲ್ಲ ಹಿಮಾಲಯ, ಟೆಡ್ಡಿ ಎಲ್ಲ ಬಂದಿದೆ. ಬಟ್ ನನ್ನ ಮಗಳಿಗೆ ಟ್ರೈ ಮಾಡಿದ್ದೆ, ಬಟ್ ಆಗಿರಲಿಲ್ಲ. ಸೊ ಹಾಗಾಗಿ ನಮಗೆ ಜಾನ್ಸನ್ಸ್ ಬೇಬಿ ಹಾಗೆ ಕಡಲೆ ಹಿಟ್ಟು ಬೆಸ್ಟ್ ಅಂತ ಅನ್ನಿಸ್ತು. 2 ಮಕ್ಕಳಿಗೂ ಕೂಡ ಹುಟ್ಟಾಗೆ ಇರೋ ಕಲರ್ಗೂ ಇವಾಗ ಅವಳಿರೋ ಕಲರ್ಗೂ ತುಂಬ ವ್ಯತ್ಯಾಸ ಇದೆ ಅಂತಲೇ ಹೇಳ್ಬೋದು.